ನಾವು ನೀವು 2.5 ವರ್ಷದ ಮುಖ್ಯಮಂತ್ರಿ ಅಂತ ನಾವು ಬಯಸ್ತಾ ಇಲ್ಲ, ವಿರೋಧ ಪಕ್ಷದವರು ನಿಮ್ಮ ಹೈಕಮಾಂಡ್ ಬಯಸ್ತಾ ಇದ್ರು, ನಿಮ್ ಶಾಸಕರು ಬಯಸ್ತಾ ಇದಾರೋ ಅಂತ. ನೀವು 5 ವರ್ಷ ಚರ್ಚೆ ಮಾಡ್ತಾ ಇದ್ದಾರೆ, ವಿಷಾಂತರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಾನ್ಯ ಅಧ್ಯಕ್ಷರೇ, ನಾನು ಅವ್ರಿಗೆಲ್ಲ ಉತ್ತರ ಕೊಡಕ್ ಹೋಗಲ್ಲ. ಇದು ನಮ್ಮ ಪಾರ್ಟಿ ವಿಚಾರ, ನಮ್ಮ ಸರ್ಕಾರದ ವಿಚಾರ. ಸರ್ಕಾರ ಅಲ್ಲ, ನಮ್ಮ ಪಾರ್ಟಿ ನಾವು ಹೈಕಮಾಂಡ್ ಮಾಡ್ತೀವಿ, ಅದು ಬೇರೆ ವಿಚಾರ. ಬಟ್ ಈಗ ನಾನೇ ಮುಖ್ಯಮಂತ್ರಿ, ಅಧ್ಯಕ್ಷರೇ 2.5 ವರ್ಷ ಆಗಿದೆ, ನಾನೇ ಮುಖ್ಯಮಂತ್ರಿ. ಮುಂದೆನೂ ನಾನೇ ಇರ್ತೀನಿ, ಮುಂದೆನೂ ನಾನೇ ಇರ್ತೀನಿ. ಅದೇ ಬೇಕಾಗಿರೋದು ಸರ್. ಈಗ ಅಧ್ಯಕ್ಷರೇ, ನಿನ್ ಭಾಷಣ ಎಲ್ಲ ಕೇಳಿದ್ದೀನಿ ಅಶೋಕ್, ಸನ್ಮಾನ್ಯ ಅಶೋಕ್ ಎಲ್ಲ ಕೇಳಿದ್ದೀನಿ. ಅಧ್ಯಕ್ಷರೇ, ಅವೆಲ್ಲ ಈಗ ಮತ್ತೆ ಮಾತಾಡಕ್ ಹೋಗಲ್ಲ. ನಂದು ಅಧ್ಯಕ್ಷರೇ ಸರ್, ನಂದು ಪ್ರಾಮಾಣಿಕ ಕಳಕಳಿ ಏನು ಅಂತಂದ್ರೆ, ಅಧ್ಯಕ್ಷರೇ, ಉತ್ತರ ಕರ್ನಾಟಕ ಒಂದು ನಿಮಿಷ, ನೀವು ಉತ್ತರ ಕರ್ನಾಟಕದ ಬಗ್ಗೆ ಇವತ್ತೆಲ್ಲ ಇದು ಅನೌನ್ಸ್ ಮಾಡ್ತೀರಲ್ಲ, ಈಗ ಇದನ್ನ ಅನುಷ್ಠಾನಕ್ಕೆ ತರಕ್ಕೂ ನೀವೇ ಇರ್ಬೇಕು ಅಂತ. ಅಧ್ಯಕ್ಷರೇ ಅಷ್ಟೇ, ಪರವಾಗಿರೋ ನೀವು ಅದನ್ನ ಅರ್ಥನೆ ಮಾಡ್ಕೋತಾ ಇಲ್ಲಲ್ಲ. ನಾನೇ ಇರ್ತೀನಿ ಅಷ್ಟೇ ಹೇಳಿ. ಈಗ ಅಧ್ಯಕ್ಷರೇ, ತಿರುಗಿ ಏನ್ ನೋಡ್ತೀರಿ? ಅಧ್ಯಕ್ಷರೇ, ನಾನು ಸರ್ ಈಗ ನಾವು ನಿಮ್ ಪರ ಇರೋರು ಸರ್, ನೀವ್ ಯಾಕೆ ಹಿಂಗೆ? ಆಯ್ತು, ನೀನ್ ಈಗ ಕೂತ್ಕೊಳ್ಳಿಗೆ ನೀವು ಕೂತ್ಕೊಳ್ಳಪ್ಪ. ಮುನಿರ ಕೂತ್ಕೊ. ಇಲ್ಲ ಇಲ್ಲ ಇಲ್ಲ, ಮಾತು ಕೇಳಬೇಕು, ಮಾತಾಡ್ಬೇಡಿ. ಯಾಕೆ ಮಾತಾಡ್ತೀರಿ? ನಾನು ಏನ್ ಹೇಳ್ತೀನಿ, ಮುಖ್ಯಮಂತ್ರಿಗಳ ಪರವಾಗಿ ಮಾತಾಡ್ತಾರೆ. ಮುಖ್ಯಮಂತ್ರಿಯಾಗಿರ್ಲಿ ಅಂತ ಹೇಳ. ಒಂದ್ ನಿಮಿಷ ಇದೇ ಜಾಗದಲ್ಲಿ ತಮ್ಮನ್ನೇನಾರು ಕೆರಳಿಸಿದ್ರೆ ಹಿಂಗ್ ಹೊಡೆದ್ಬಿಟ್ಟು ನಾನೇ ಅಂತ ಇದ್ರಿ. ಈಗ ಅದೊಂದು ಮಾತು ಹಿಂಗ್ ಹೇಳ್ರಿ, ನಾನೇ 5 ವರ್ಷ ಹೇಳ್ಬೇಡ್ರಿ. ಒಂದೇ ಒಂದ್ಸಾರಿ ಇದನ್ನ ನೋಡ್ಬೇಕು. ಮುಖ್ಯಮಂತ್ರಿ ರಿಯಾಕ್ಷನ್ ಬೇಡ. 5 ವರ್ಷ ಇರ್ತೀವಿ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿ. ವಿ ಅಗ್ರಿ ಸರ್, ಅವರೇ 5 ವರ್ಷ ಮುಖ್ಯ, ಅವರೇ ಹೇಳೋದಲ್ಲ, ಇವ್ರು ಅವರೇ 5 ವರ್ಷ, ಅಶೋಕ್ ಅವರೇ 5 ವರ್ಷ ಸರ್. ಯಾಕೆ ಅವ್ರ ಮೇಲೆ ವಿಶ್ವಾಸ ಕಮ್ಮಿ ಮುಖ್ಯಮಂತ್ರಿ ಅವರು ಯಾರು ಹೇಳ್ತಾ ಇಲ್ಲ ಸರ್. ನೀವ್ ಹೇಳಿ ನೋಡೋಣ. ಪಾಪ ಯಡಿಯೂರಪ್ಪನು ಹೇಳ್ತಾ ಇದ್ರು 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಇದ್ರ. ಅಧ್ಯಕ್ಷ, ಇವರಿಗೆ ಒಂದೊಂದು 5 ವರ್ಷ 4 ಮುಖ್ಯಮಂತ್ರಿ ಇರ್ತಾರೆ. ಇವ್ರದ್ದು ಸ್ಪೀಕರ್ ನಮ್ದು 2 ಇಲ್ಲ. ರಿಯಾಕ್ಷನ್ ಆಯ್ತು ಮಾನ್ಯ ಅಧ್ಯಕ್ಷರೇ, ಇದು ಅನಾವಶ್ಯಕವಾದಂತ ಚರ್ಚೆ, ಸಂಬಂಧ ಇಲ್ಲ. ಹೇಳಿದ್ರಲ್ಲ, ಅಂದ್ರೆ ಮೊದಲ ಕಾಂಗ್ರೆಸ್ ಶಾಸಕರ ಜೊತೆ ಚರ್ಚೆ ಆಗ್ತಿತ್ತು, ನಮ್ಮ ಹತ್ರ ಯಾರ ಹತ್ರ ಈ ಚರ್ಚೆ ಆಗಿಲ್ಲ. ಸಿಎಲ್ಪಿಯಲ್ಲಿ ಅವಶ್ಯಕತೆನೇ ಇಲ್ಲ, ಚರ್ಚೆನೂ ಆಗಿಲ್ಲ. ದಯವಿಟ್ಟು ಮುಕ್ತಾಯ ಮಾಡಿ, ಇಲ್ಲಿಗೆ ಮುಕ್ತಾಯ ಮಾಡಿ. ರಿಯಾಕ್ಟ್ ಅದಕ್ಕೆ ಅವ್ರು ಹೇಳ್ತಾರೆ ಅಂತ ಹೇಳಿ ಅವ್ರು ಹೇಳ್ತಾರೆ. ನೀವು ಮಟನ್ ಸಾರು ಎಲ್ಲ ಮತ್ತೆ ಉತ್ತರ ಕೇಳಕ್ ಇಷ್ಟ ಇಲ್ವಾ? ಬೇಗೆದ್ದು ಅವ್ರ ಕಾಟಕ್ಕೆ ಬೇಗೆದ್ದು ನೀವು ನನ್ಗೆ ಫೋನ್ ಮಾಡ್ತಾನೆ ಇದ್ರು, ಬನ್ನಿ 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 ಅಂತ. ಓಡೋಡಿ ಬಂದಿದ್ದೀನಿ. ನೀವು ಉತ್ತರ ಕರ್ನಾಟಕ ಭರವಸೆಗಳ ಮಹಾಪೂರ ಅಂತ ಬರ್ಬೇಕು. ಎಲ್ಲ ಅದಕ್ಕೋಸ್ಕರ ಬೇಗ ಬಂದಿದ್ದೀನಿ. ನೀವು ಆ ಲೈನ್ ಬಂದ್ಬಿಡಿ ಸಾಕು. ಕೇಂದ್ರ ಸರ್ಕಾರ ಒಪ್ಪಕ್ಕೆ ಅದಕ್ಕೆ ಬರ್ತಾ ಇದ್ದೀರಾ, ಅಲ್ಲಿ ಬಂದ್ಬಿಡಿ. ನಮಗೆ ಯಾರು ಕೂಡ ನಿರ್ದೇಶನ ಕೊಡೋರು ಯಾರು ಇಲ್ಲ. ಇವ್ರಿಗೆ ಪಾಪ ನಿರ್ದೇಶನ ಕೊಡೋರು ಇದ್ದಾರೆ. ಅವ್ರ ನಿರ್ದೇಶನದಂತೆ ಕೆಲಸ ಮಾಡ್ಬೇಕು, ಇವ್ರು ಆಕ್ಟ್ ಮಾಡ್ಬೇಕು. ನಮಗೆ ನಾವೇ ನಿರ್ದೇಶಕರು, ನಾವೇ ಪ್ರೊಡ್ಯೂಸರು, ನಾವೇ ಆಕ್ಟರ್. ಅದು RSS ಬರ್ಬೇಕು ನಿರ್ದೇಶನ. ಹೈಕಮಾಂಡ್ ಹೇಳ್ಬೇಕು ಅಂತ ಹೇಳ್ತಿರಲ್ಲ, ಹೈಕಮಾಂಡ್ ಹೇಳ್ಬೇಕು ಅಂತ ಹೇಳ್ತಿರಲ್ಲ. RSS ಬರ್ಬೇಕು.
ಅದು ಗೊತ್ತಾಯ್ತು. ಮಾನ್ಯ ಅಧ್ಯಕ್ಷರೇ, ಈಗ ವಿಷಯಕ್ಕೆ ಬಂದ್ಬಿಡ್ತೀನಿ. ಬಿಡಿ, ಡೈರೆಕ್ಟರ್ ಎಲ್ಲ ನೀ ಸ್ಕ್ರೀನ್ ಪ್ಲೇ ಎಲ್ಲ ಅದನ್ನು ಪ್ರತಿಪಕ್ಷದ ಮಾಡ್ಬಿಡಿ. ನಾಯಕರು ಮುಖ್ಯಮಂತ್ರಿ ಹೇಳುವಂತದ್ದು ಉತ್ತರ ಕರ್ನಾಟಕದ ಬಗ್ಗೆ ಕ್ಲಾರಿಫಿಕೇಶನ್ ಕೇಳಿ, ಅಭಿವೃದ್ಧಿ ಬಗ್ಗೆ. ನಿಮ್ಗೆ ರಾಜ್ಯದ ಬಗ್ಗೆ ಯಾಕೆ ಕ್ಲಾರಿಫಿಕೇಶನ್? ಅಧ್ಯಕ್ಷರೇ, ನಾವು ಉತ್ತರ ಕರ್ನಾಟಕ ಏನ್ ಮಾಡ್ತೀವಿ ಅನ್ನೋಂಥದ್ದು ಹೇಳ್ಬೇಕು ಬಿಟ್ಟು ಹಳಿ ಕತ್ತಿ ಅದು ಹೇಳಿದ್ದೆ ಹೇಳ್ತಾರ, ಮಾನ್ಯ ಅಧ್ಯಕ್ಷರೇ, ಹಾಡಿದ್ದೆ ಹಾಡ್ತಾರ, ಹಾಡಿದ್ದೆ ಗ್ಯಾರಂಟಿ ಯೋಜನೆಗಳು ಡ್ಯಾಶ್ 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 ಸುಮ್ಮ ಉತ್ತರ ಏನು ಕರ್ನಾಟಕದ ಗೊತ್ತಿರೋ ಇಲ್ಲ ಕಡೆ- ಹೇಳ್ರಿ. ಬರೇ ಗೋವಿಂದರಾವ್ ವರದಿ ಅದಕ್ಕಿಂತ ಮುಂಚೆ ಯತ್ನಾಳ್ ಅವರಲ್ಲಿ ಕೇಳಿ ನೋಡ್ರಿ ಅಧ್ಯಕ್ಷರೇ, ಅವರು ಮುಖ್ಯಮಂತ್ರಿ ಮುಂದುವರಿತಾರೆ, ಅವ್ರಿಗೆ ಬಿಟ್ಟಿದ್ದು ಪಾಪ. ಈ ಕಡೆ ಅವ್ರು ತಮ್ಮ ಅಧ್ಯಕ್ಷರು ಯಾರು ಅನ್ನೋದು ಇನ್ನ ಪಕ್ಕ ಇಲ್ಲ ನೋಡಿ. ಅವ್ರ ಮ್ಯಾಗ ಯತ್ನಾಳ್ ಅವ್ರು ಕೇಳಿ. ಇವತ್ತಿನೆಲ್ಲ ಉತ್ತರ ಒಂದು ಅಭಿವೃದ್ಧಿ ಉತ್ತರ ಮಾತ್ರ ಅಲ್ಲ, ಇತಿಹಾಸ ಜೀವನ ಎಲ್ಲ ವಿಚಾರಗಳು ಯುವ ಶಾಸಕರ ಅಧ್ಯಕ್ಷರೇ, ನಾನು ಅಧ್ಯಕ್ಷರೇ ಉತ್ತರ ಆಗ್ತದೆ ಕೇಳಿ. ಸ್ವಲ್ಪ ಈ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕೆಲವರು ಇರ್ತಾರಲ್ಲ ಅವ್ರಿಗೆ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳ 5 ಸಲ ಮಾಹಿತಿ ಬಂತು, ಏನೆಲ್ಲ ಮಾಹಿತಿ ಬಂತು, 5 ಸಲ ತಗೊಳ್ಳಿ. ಬೇರೆ ಉತ್ತರ ಕರ್ನಾಟಕದ ಇವಾಗ ಭಾಷಣ ಕೇಳಿನಿ. ಅದೇ ನಂಜುಂಡಪ್ಪನ ಹೇಳ್ಯಾರ, ಅದೇ ಗೋವಿಂದರಾವ್ ಹೇಳ್ಯಾರ, ಅದೇ ಹೈದರಾಬಾದ್ ಕರ್ನಾಟಕ ಬಿಟ್ಟು ಎಷ್ಟು ಹಣ ಕೊಡ್ತೀವಿ, ಬಂದಿದ್ದೀನಿ ಸರ್. ಮುಂಬೈ ಕರ್ನಾಟಕ ಅಭಿವೃದ್ಧಿ ಮಾಡ್ತೀನಿ ಅನ್ನೋದು ಯಾವುದೂ ಇಲ್ಲ. ಇನ್ನೂ ಮಾತಾಡ್ತಾ ಬರೇ ಇದ್ದೀನಿ. ಹಳಿ 2 ಗಂಟೆ ಅಂತ ಹೇಳಿದ್ರೆ ಬರೇ ಹಳಿ ಪಾಯ್ಲ 2 ಗಂಟೆ ಅಂತ ಹೇಳಿದ್ರಿ, ಗಂಟೆ ಆಗಿಲ್ಲ. ಈಗ 1.5 ಗಂಟೆ ಆಗೈತೆ. ಹೋಗ್ಬೇಕು ನೀವು. ಪ್ರತಿಪಕ್ಷ ಅವರಲ್ಲೇ ಒಗ್ಗಟ್ಟಿಲ್ಲ. ಈಗ ಅಧ್ಯಕ್ಷರೇ, ಇವರು ಗೋವಿಂದರಾವ್ ಕಮಿಟಿ ಅವರು ಎಷ್ಟು ಮೀಟಿಂಗ್ ಮಾಡ್ಯಾರ, ಏನೇನು ಯಾವ್ದಾದ್ರು ಮಧ್ಯಂತರ ಯಾವುದೂ ಇಲ್ಲ. ಮುಖ್ಯಮಂತ್ರಿಗಳು ಬರೇ ಮಾನ್ಯ ಅಧ್ಯಕ್ಷರೇ, ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತಾಡ್ತಾ ಇದ್ದೆ. ಯತ್ನಾಳ್ ಅವರೇ, ನೀವು ಈ ರೀತಿ ಮಾತಾಡಿ ರಾಜ್ಯದಲ್ಲಿ ಎಲ್ಲ ಅದೇ ಹೇಳ್ತಾರೆ. ನೀರಾವರಿ